ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶ್ವೇತಾ ಚಾನಲ್ಗೆ ಸ್ವಾಗತ. ನಾವು ಥರ್ಡ್ ಡೇ ಅರ್ಲಿ ಮಾರ್ನಿಂಗ್ ಬೇಗ 6 ಗಂಟೆ ಅಷ್ಟೊತ್ತಿಗೆಲ್ಲ ರೂಮ್ನ ವೆಕೇಟ್ ಮಾಡಿದ್ವಿ ಫ್ರೆಂಡ್ಸ್. ನೋಡಿ, ನಾವು ಸೆಕೆಂಡ್ ಡೇ ನೈಟು ಇದೇ ಹೋಟೆಲಲ್ಲಿ ನಾವಿದ್ವಿ. ಜಸ್ಟ್ ರಾತ್ರಿ 10 ಗಂಟೆ ಹಿಂಗೆ ಹೋದ್ವಿ. 6 ಗಂಟೆಗೆಲ್ಲ ನಾವು ವೆಕೇಟ್ ಮಾಡಿದ್ವಿ. ಅವತ್ತು ಅಲ್ಲೇ ಪಕ್ಕದಲ್ಲೇ ಇದ್ದಂಥ ಒಂದು ಹೋಟೆಲಲ್ಲಿ ಟೀ ಕಾಫಿ ಎಲ್ಲ ಮುಗಿಸ್ಕೊಂಡು ನಾವು 6:30 ಅಷ್ಟೊತ್ತಿಗೆ ಬಿಟ್ವಿ. ನಾವು ಕುಂಭಕೋಣಂನಲ್ಲಿರುವಂತಹ ಹತ್ತಿರದಲ್ಲೇ ಇರುವಂತಹ ದೇವಸ್ಥಾನ, ಅಂದರೆ ನಾವಿದ್ದಿದ್ದು ಹೋಟೆಲ್ಗೆ ಒಂದು 1/2 ಅವರ್ ಆಗ್ತಾಯಿತ್ತು. ಹಿಂದಿನ ದಿವಸ ರಾತ್ರಿ ನಾವು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ವಿ, ಬಟ್ ಕ್ಲೋಸ್ ಆಗಿತ್ತು ಅಂದ್ಬಿಟ್ಟು ನಾವು ವಾಪಸ್ ಮತ್ತೆ ರೂಮ್ಗೆ ಹೋದ್ವಿ. ನಾವು ಅವತ್ತು ಹಿಂದಿನ ದಿವಸ ನಾವು ಕೇಳ್ಕೊಂಡು ಹೋಗಿದ್ವಿ, 7ಗೆಲ್ಲ ಓಪನ್ ಇರುತ್ತೆ ಅಂತ ಹೇಳಿದರು. ಹಾಗಾಗಿ ನಾವು ಬೇಗ ಎದ್ದು, ಅಂದರೆ ನಾವಿದ್ದಂಥ ಹೋಟೆಲಿಂದ ಒಂದು 1/2 ಅವರ್ ಜರ್ನಿ ಇತ್ತು. ಸರಿ ಅಂದ್ಬಿಟ್ಟು ನಾವು 6:30ಗೆಲ್ಲ ಬಿಟ್ವಿ. ನೋಡಿ, ಇದೇ ಆ ದೇವಸ್ಥಾನ ತಿರುಮಣಂಚೇರಿಯಲ್ಲಿದೆ. ಉದ್ವಗನಾಥರ ಟೆಂಪಲ್ ಅಂತ ಕರೀತಾರೆ. ಹಾಗೆ ಕಲ್ಯಾಣ ಸುಂದರೇಶ್ವರ ಸ್ವಾಮಿ ದೇವಸ್ಥಾನ ಅಂತಲೂ ಕೂಡ ಕರೀತಾರೆ. ಅಂದರೆ ಉದ್ವಗನಾಥರ್ ಅಂದರೆ ಶಿವ ಮತ್ತು ಕೋಕಿಲಾದೇವಿ ಇಲ್ಲಿ ಮುಖ್ಯವಾದ ದೇವರುಗಳು ನೆಲೆಸಿದ್ದಾರೆ. ನೋಡಿ, ಇದೇ ಆ ದೇವಸ್ಥಾನ. ನಾವು ಇಲ್ಲಿಗೆ 7 ಗಂಟೆ ಅಷ್ಟೊತ್ತಿಗೆಲ್ಲ ತಲುಪಿದ್ವಿ. ಆಗಲೇ ಇಲ್ಲಿ ಜನ ಎಲ್ಲ ಬಂದು ಕ್ಯೂ ನಿಂತಿದ್ರು. ಏನಕ್ಕೆ ಅಂದರೆ, ಇಲ್ಲಿ ಈ ದೇವಸ್ಥಾನದ ಒಂದು ಮಹಿಮೆ ಅಂದರೆ, ಮದುವೆ ಆಗಿಲ್ದವ್ರಿಗೆ ಇಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಈ ಒಂದು ಪೂಜೆ ಮಾಡಿಸಿದ್ರೆ ಇಲ್ಲಿ ಅವ್ರ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ. ಹಾಗೆ ಮದುವೆ ಆಗಿರೋರಿಗೆ ಏನಾದರೂ ವಿವಾಹದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಅಥವಾ ಏನಾದರೂ ಅವರ ಜೀವನದಲ್ಲಿ ತೊಂದರೆಗಳಿದ್ರೆ ವಿವಾಹ ಶಾಂತಿ ಅಂತ ಅಂದ್ಬಿಟ್ಟು ಇಲ್ಲಿ ಮಾಡಿಸೋದ್ರಿಂದ ಅವ್ರ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ. ಈ ದೇವಸ್ಥಾನದ ಪ್ರಸಿದ್ಧಿನೇ ಇದು. ಈ ಒಂದು ಕಾರಣಕ್ಕೆ ಇಲ್ಲಿ ಸುಮಾರು ಜನ ಬಂದುಬಿಟ್ಟು ಪೂಜೆಯನ್ನು ಮಾಡಿಸ್ತಾರೆ. ಇಲ್ಲೇ ಟಿಕೆಟ್ ಕೌಂಟರಲ್ಲಿ ನಿಂತ್ಕೊಂಡು ನಾವು ಟಿಕೆಟ್ ತೊಗೊಂಡ್ರೆ ಅವರೇ ಪೂಜೆ ಸಾಮಾನು ಏನೇನು ಬೇಕೋ ಎಲ್ಲ ಅವರೇ ಕೊಡ್ತಾರೆ. ಹೊರಗಡೆಯಿಂದ ಏನು ತೊಗೊಂಡೋಗೋ ಅವಶ್ಯಕತೆ ಇಲ್ಲ. ನಾವು ಸುಮಾರು ಹೊತ್ತು ವೆಯ್ಟ್ ಮಾಡಿದ್ವಿ. ಒಂದು 15-20 ಮಿನಿಟ್ಸ್ ಮೇಲೆ ವೆಯ್ಟ್ ಮಾಡಿದ್ಮೇಲೆ ನಮಗೆ ಟಿಕೆಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. 7:30, 7:45 ಹಂಗೆ ನಮಗೆ ಟಿಕೆಟ್ ಸಿಕ್ತು. ಸುಮಾರು ಒಂದು ಅರ್ಧ-ಮುಕ್ಕಾಲು ಗಂಟೆ ಪೂಜೆ ಆಯಿತು. 8:30ವರೆಗೂ ಪೂಜೆ ಆಯಿತು. ಚೆನ್ನಾಗಾಯಿತು ಪೂಜೆ ಎಲ್ಲ. ದೇವಸ್ಥಾನವೂ ಚೆನ್ನಾಗಿದೆ. ದೇವಸ್ಥಾನ ತುಂಬ ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ಅಲ್ಲಿರೋ ಒಂದು ಪ್ರಸಿದ್ಧಿ, ಅದರ ಒಂದು ದೇವಸ್ಥಾನ ಕ್ಷೇತ್ರದ ಒಂದು ಮಹಿಮೆ, ಅಥವಾ ಅದರದ್ದೇ ಆದ ಒಂದು ವಿಶೇಷತೆಯನ್ನು ದೇವಸ್ಥಾನಗಳು ಹೊಂದಿರುತ್ತೆ. ನಾವು ಹಾಗಾಗಿ ಅಲ್ಲಿ ಸುತ್ತಮುತ್ತ ಯಾವ ದೇವಸ್ಥಾನಗಳು ಇಂಪಾರ್ಟೆಂಟ್ ಅನಿಸುತ್ತೋ ನಾವು ಗೂಗಲಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ್. ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ದೇವಸ್ಥಾನಗಳಿಗೆ ಭೇಟಿ ಕೊಡ್ಬೋದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿ ಸುಮಾರು ದೇವಸ್ಥಾನಗಳಿದ್ದಾವೆ. ನೀವು ಬರೀ ಕುಂಭಕೋಣಂನಲ್ಲೇ 2-3 ದಿನ ದೇವಸ್ಥಾನಗಳು ನೋಡಿದ್ರೂ ಮುಗಿಯಲ್ಲ ಫ್ರೆಂಡ್ಸ್. ಹಾಗಾಗಿ ಟೈಮ್ ಕಡಿಮೆ ಇರುತ್ತೆ. ಸೊ ನಿಮಗೆ ಯಾವ್ಯಾವ ದೇವಸ್ಥಾನ ಇಂಟ್ರೆಸ್ಟ್ ಅನಿಸುತ್ತೋ ಆ ದೇವಸ್ಥಾನಗಳನ್ನ ನೋಡೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ನಾವು ಇಲ್ಲಿ ಸುಮಾರು ಒಂದು 4-5 ದೇವಸ್ಥಾನನೇ ಬಿಟ್ಬಿಟ್ವಿ. ಅಂದರೆ ಟೈಮ್ ಸಾಕಾಗ್ತಾ ಇರಲಿಲ್ಲ. ಆದಷ್ಟು ಸುಮಾರು ನೋಡಿಬಿಟ್ವಿ ನಾವು ಕುಂಭಕೋಣಂನಲ್ಲೇ. ನಂತರ ನಾವು ಅಲ್ಲಿಂದ ಹೊರಟಿದ್ದಂತಹ ನೆಕ್ಸ್ಟ್ ಪ್ಲೇಸ್ ಬಂದುಬಿಟ್ಟು ಗಂಗೈಕೊಂಡ ಚೋಳಪುರಂನಲ್ಲಿರುವಂತಹ ಶಿವನ ದೇವಸ್ಥಾನಕ್ಕೆ ಹೊರಟ್ವಿ ಫ್ರೆಂಡ್ಸ್. ಅದು ಕುಂಭಕೋಣಂನಿಂದ ಒಂದು 35-40 ಮಿನಿಟ್ಸ್ ತಗೊಳುತ್ತೆ. ನೋಡಿ, ರೋಡ್ ಎಷ್ಟು ಚೆನ್ನಾಗಿದೆ. ನೋಡಿ, ಇದೇ ಆ ದೇವಸ್ಥಾನ. ಇಲ್ಲಿ ತಂಜಾವೂರಿನಲ್ಲಿರುವಂತಹ ಶಿವನ ದೇವಸ್ಥಾನ ಹೇಗೆ ಶಿವಲಿಂಗ ದೊಡ್ಡದಿದೆಯೋ ಅದೇ ಥರ ಇಲ್ಲೂ ಕೂಡ ಶಿವಲಿಂಗ ತುಂಬ ದೊಡ್ಡದಾಗಿದೆ. ನೋಡೋಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದನ್ನು ಕಟ್ಟಿಸಿದಂತಹ ರಾಜ ಬಂದುಬಿಟ್ಟು ರಾಜೇಂದ್ರ ಚೋಳ. ಈ ರಾಜೇಂದ್ರ ಚೋಳನು ತನ್ನ ಸಾಮ್ರಾಜ್ಯವನ್ನು ಗಂಗಾ ನದಿ ತೀರದವರೆಗೂ ಅವನು ವಿಸ್ತರಿಸಿದ್ದಂತೆ ಫ್ರೆಂಡ್ಸ್. ಹಾಗಾಗಿ ಇವನಿಗೆ ಗಂಗೈಕೊಂಡ ಚೋಳ ಅಂದ್ಬಿಟ್ಟು ಬಿರುದಿತ್ತಂತೆ. ಅವನು ಈ ದೇವಸ್ಥಾನ ಕಟ್ಟಿಸಿದ್ರಿಂದ ಈ ದೇವಸ್ಥಾನಕ್ಕೆ ಹೆಸರು ಬಂದುಬಿಟ್ಟು ಗಂಗೈಕೊಂಡ ಚೋಳ ಅಂದ್ಬಿಟ್ಟು ಹೆಸರು ಬಂದಿದೆ. ಇದು ಶಿವನ ದೇವಸ್ಥಾನವಾಗಿದೆ. ನೋಡಿ, ಎಷ್ಟು ಚೆನ್ನಾಗಿದೆ. ಇಲ್ಲಿ ವಿಡಿಯೋನೇ ಮಾಡೋಂಗಿಲ್ಲ ಫ್ರೆಂಡ್ಸ್. ಹಾಗಾಗಿ ಬರೀ ಫೋಟೋಸ್ನ ನಾನು ತೊಗೊಂಡಿದ್ದೀನಿ. ನೋಡಿ, ಎಷ್ಟು ದೊಡ್ಡದಾಗಿ ಶಿವಲಿಂಗ ಇದೆ. ಒಳಗಡೆ ತುಂಬ ದೊಡ್ಡದಾಗಿ ಕಂಬಗಳಿದ್ದಾವೆ. ನೋಡಿ, ಇದೇ ಆ ದೇವರು. ಝೂಮ್ ಮಾಡಿ ನಾನು ಚಿಕ್ಕದಾಗಿ ಹಾಗೆ ತೋರಿಸಿದ್ದೀನಿ ನಿಮಗೆ. ಹಾಗಾಗಿ ಬರೀ ಫೋಟೋಸ್ನೇ ನಾನಿಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ. ವಿಡಿಯೋ ಹಾಕೋಂಗಿಲ್ಲ, ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು. ನೋಡಿ, ಎಷ್ಟು ಚೆನ್ನಾಗಿದೆ. ಇಲ್ಲಿ ಅಕ್ಕಪಕ್ಕ ಎಲ್ಲ ಸಣ್ಣ ಸಣ್ಣ ದೇವಸ್ಥಾನಗಳಿವೆ. ನೋಡಿ, ದೂರದಿಂದ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಇಲ್ಲೊಂದು ಸಿಂಹದ ಆಕಾರದಲ್ಲಿ ಒಂದು ಮೂರ್ತಿಯನ್ನು ಇಲ್ಲಿ ನಿರ್ಮಿಸಿದ್ದಾರೆ. ನೋಡಿ, ಇದು ಹೇಗಿದೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್.
ನನಗೆ ತಂಜಾವೂರಿನಲ್ಲಿರುವಂತಹ ಬೃಹದೇಶ್ವರ ಟೆಂಪಲ್ ಹಾಗೆ ಗಂಗೈಕೊಂಡ ಚೋಳಪುರಂನಲ್ಲಿರುವಂಥ ಈ ಒಂದು ಶಿವನ ದೇವಸ್ಥಾನ ಎರಡೂ ತುಂಬ ಇಷ್ಟ ಆಯಿತು. ಎರಡರಲ್ಲೂ ಸಿಮಿಲಾರಿಟೀಸ್ ಇದೆ. ನನಗೆ ತುಂಬ ಇಷ್ಟ ಆಯಿತು ಈ ದೇವಸ್ಥಾನ. ನೋಡಿ, ಬ್ಯಾಕ್ ಸೈಡ್ ಸ್ವಲ್ಪ ವೀಡಿಯೋ ಮಾಡಿದ್ದಾರೆ ರಾಜು. ಆ್ಯಕ್ಚುಲಿ ವೀಡಿಯೋ ಮಾಡೋಂಗೆ ಇಲ್ಲ. ಟೈಮ್ ಇದ್ದರೆ ಅಲ್ಲೇ ಸುಮಾರು ಟೈಮು ನೋಡಿಕೊಂಡು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು ಫ್ರೆಂಡ್ಸ್. ನನಗಂತೂ ಕಲ್ಲಿನ ದೇವಸ್ಥಾನ ಅಂದರೆ ತುಂಬ 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 ಇಷ್ಟ ಆಗುತ್ತೆ. ಎಷ್ಟು ನೋಡಿದ್ರೂ ಇನ್ನೂ ನೋಡೋಣ ಅನಿಸ್ತಾ ಇರುತ್ತೆ. ಒಂಥರ ಮನಸ್ಸಿಗೆ ಶಾಂತಿ ಸಿಗುತ್ತೆ. ನೋಡಿ ಹೇಗಿದೆ. ತಮಿಳ್ನಾಡು ನೀವು ಕುಂಭಕೋಣಂ, ಚಿದಂಬರಂ ಈ ಕಡೆ ಹೋದರೆ ಖಂಡಿತ ಅಲ್ಲಿಂದ ಒಂದು 1/2 hour ಅಷ್ಟೇ ಫ್ರೆಂಡ್ಸ್. ನೀವು ಖಂಡಿತ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡ್ಬೋದು. ತುಂಬಾ ಚೆನ್ನಾಗಿದೆ, ನೋಡ್ಕೊಂಡು ಬನ್ನಿ ಅಂತ ನಾನು ಹೇಳ್ತೀನಿ. ನೋಡಿ ಹೇಗಿದೆ. ಆ ದೇವಸ್ಥಾನದ ಮುಂದೆ ಮನುಷ್ಯರೆಲ್ಲ ತುಂಬ ಚಿಕ್ಕ ಚಿಕ್ಕ ಒಳ್ಳೆ ಲಿಲಿಪುಟ್ಸ್ ಥರ ಕಾಣಿಸ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಅಂದರೆ ಎಷ್ಟು ದೊಡ್ಡದಾಗಿದೆ ಆ ದೇವಸ್ಥಾನ. ಇದಾದ ನಂತರ ನಾವು ಚಿದಂಬರಂಗೆ ಹೊರಟ್ವಿ ಫ್ರೆಂಡ್ಸ್. ಚಿದಂಬರಮ್ಮು ಅಲ್ಲಿಂದ ಅಂದರೆ ಗಂಗೈಕೊಂಡ ಚೋಳಪುರಂನಿಂದ 45 minutes ಆಗುತ್ತೆ. ಅಲ್ಲಿಗಾಲೇ 10 ಗಂಟೆ ಆಗಿತ್ತು. ಸರಿ ಹೆಚ್ಚು ಕಮ್ಮಿ 11 ಗಂಟೆಗೆ ರೀಚ್ ಆಗ್ತೀವಿ ಅಂತ ನಾವು ಹೊರಟ್ವಿ. ಬ್ರೇಕ್ಫಾಸ್ಟ್ ನಾವು ಮಾಡೋಕ್ಕೆ ಹೋಗಲಿಲ್ಲ. ಯಾಕೆ ಅಂದರೆ ನಾವು ಬ್ರೇಕ್ಫಾಸ್ಟ್ ಮಾಡ್ತಾ ಕೂತ್ಕೊಂಡು ಮತ್ತೆ ಟೈಮ್ ವೇಸ್ಟ್ ಆದರೆ ಈ ಒಂದು ದೇವಸ್ಥಾನ 12 ಗಂಟೆಗೆಲ್ಲ ಕ್ಲೋಸ್ ಆಗುತ್ತೆ. ಮತ್ತೆ ಓಪನ್ ಆಗೋದು 5 ಗಂಟೆಗೆ ಫ್ರೆಂಡ್ಸ್. ಮತ್ತು ಸುಮ್ಮನೆ ಟೈಮ್ ವೇಸ್ಟ್ ಆಗಿ ಅಕಸ್ಮಾತ್ ನೋಡೋಕ್ಕಾಗದಿದ್ರೆ ಮತ್ತು 5 ಗಂಟೆವರೆಗೂ ಕಾಯಬೇಕಾಗುತ್ತೆ ಅಥವಾ ಸ್ಕಿಪ್ ಮಾಡಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ನಾವು ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿ ನಮ್ಮಲ್ಲಿ ಏನು ಸ್ನ್ಯಾಕ್ಸ್ ಇತ್ತು ಅದನ್ನೇ ತಿಂದ್ಕೊಂಡು ನಾವು ಹೊರಟ್ವಿ ಫ್ರೆಂಡ್ಸ್. ಈ ತಮಿಳ್ನಾಡು ದೇವಸ್ಥಾನಗಳಲ್ಲೆಲ್ಲ ಇದು ಒಂದು 12 ಗಂಟೆ 12:30 ಹಂಗೆ ಕ್ಲೋಸ್ ಆದರೆ ಮತ್ತೆ ಸಂಜೆನೇ ಓಪನ್ ಆಗೋದು. 1 hour 2 hours ಗ್ಯಾಪ್ ಇದ್ದರೆ ಪರವಾಗಿಲ್ಲ. ಇಲ್ಲಿ 12 ಗಂಟೆಯಿಂದ 5 ಗಂಟೆ ಅಂದರೆ ತುಂಬ ಟೈಮ್ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ನಾವು ಫಸ್ಟು ನಮ್ಮ ಮನೇಲಿ ರಾಜುಗೆ ಫಸ್ಟ್ ಪ್ಲೇಸ್ ನೋಡಿಬಿಡೋಣ ಅನ್ನೋದೊಂದಿತ್ತು. ಪಾಪ ಹಾಗೂ ತಿಂಡಿ ಮಾಡ್ಬೋದಿತ್ತು, ಇನ್ನೂ ಒಂದು 1/2 hour ಟೈಮ್ ಇತ್ತು ನಮಗೆ. ಬೇಡ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ನೋಡಿಬಿಡೋಣ ಅಂದ್ಬಿಟ್ಟು ಹೊರಟ್ವಿ. ಚಿದಂಬರಮಲ್ಲಿ ನಟರಾಜ ದೇವಸ್ಥಾನ ಇರೋದು ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಪಂಚಭೂತಲಿಂಗಗಳಲ್ಲಿ ಒಂದು ಆಕಾಶಲಿಂಗ ಬರುತ್ತೆ. ನಾವು ಈ ಟ್ರಿಪ್ಪಲ್ಲಿ 3 ಲಿಂಗಗಳನ್ನು ನೋಡಿದ್ವಿ. ಒಂದು ಜಲಲಿಂಗ, ಅಗ್ನಿಲಿಂಗ, ಆಕಾಶಲಿಂಗ, 3 ಲಿಂಗಗಳನ್ನ ಕೂಡ ನಾವು ಈ ಒಂದು ಟ್ರಿಪ್ಪಲ್ಲಿ ಕಂಪ್ಲೀಟ್ ಮಾಡಿದ್ವಿ ಫ್ರೆಂಡ್ಸ್. ನೋಡಿ, ಇದೇ ಚಿದಂಬರಂನ ದೇವಸ್ಥಾನದ ಗೋಪುರ ಕಾಣಿಸ್ತಾ ಇದೆ ನೋಡಿ. ಊರು ನೋಡಿ ಹೇಗಿದೆ. ನೋಡಿ ಇದೇ ಗೋಪುರ. ಎಂಟ್ರೆನ್ಸ್ ಹೀಗೆ ಹೋಗಬೇಕಿತ್ತು. ನಾವು ಅಲ್ಲೇ ಪಕ್ಕದಲ್ಲೇ ಒಂದು ಹತ್ರ ಕಾರ್ ಪಾರ್ಕ್ ಮಾಡಿಬಿಟ್ಟು ಬಂದ್ವಿ. ಎಲ್ಲ ಯಾವುದು ಸಣ್ಣ ದೇವಸ್ಥಾನ ಇಲ್ಲ ಫ್ರೆಂಡ್ಸ್. ತಮಿಳ್ನಾಡಲ್ಲಂತೂ ತುಂಬ ದೊಡ್ಡ ದೊಡ್ಡ ದೇವಸ್ಥಾನಗಳು, ಗೋಪುರಗಳು. ಅಲ್ಲೆಲ್ಲ ಓಡಾಡೋದಕ್ಕೆ ತುಂಬ ಎನರ್ಜಿ ಇರಬೇಕು. ಆಲ್ರೆಡಿ ನನಗಾಗಲೇ ಕಾಲು ನೋವು ಬಂದುಬಿಟ್ಟಿತ್ತು. ಪರವಾಗಿಲ್ಲ, ಆದರೂ ನೋಡೋಣ ಅಂದ್ಬಿಟ್ಟು ಹೊರಟ್ವಿ. ನೋಡಿ, ಚಿಕ್ಕ ಮಕ್ಕಳಿದ್ದಾಗ ಈ ಥರ ಎಲ್ಲ ಆಟ ಸಾಮಾನುಗಳು ನೋಡಿದ್ರೆ ತಗೊಳ್ಳೋಣ ಅನಿಸೋದು. ಈಗ ನೋಡಿ ಖುಷಿ ಪಡೋದಷ್ಟೇ. ಹೇಗಿದೆ ದೇವಸ್ಥಾನದ ಒಳಗಡೆ ಇನ್ನು ಕಲ್ಯಾಣಿ ಎಲ್ಲ ಇತ್ತು ಫ್ರೆಂಡ್ಸ್. ಸುಮಾರು ಅದೆಷ್ಟೋ ಎಕರೆಲ್ಲೇ ಇದೆ ಇದು ದೇವಸ್ಥಾನ. ನನಗೆ ತುಂಬ ಕಾಲು ನೋವಿರೋದ್ರಿಂದ ಮೇಯ್ನ್ ನಟರಾಜ ದೇವರು ಒಂದು ದರ್ಶನ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಒಂದು ಇನ್ನು ಕೆಲವೊಂದು ದೇವರುಗಳನ್ನ ದರ್ಶನ ಮಾಡ್ಕೊಂಡು ಬಂದುಬಿಟ್ವಿ. ಅಲ್ಲಿ ಕಲ್ಯಾಣಿ ಹತ್ರ ಎಲ್ಲ ಹೋಗಲೇ ಇಲ್ಲ. ನೋಡಿ ಇದೇ ಎಂಟ್ರೆನ್ಸು. ಪಕ್ಕದಲ್ಲೇ ಚಿಕ್ಕದಾಗಿ ಗಾರ್ಡನ್ ಥರ ಕೂಡ ಮಾಡಿದ್ದಾರೆ. ಅಷ್ಟು ದೊಡ್ಡ ಬಾಗಿಲುಗಳು. ನನಗೆ ಕಲ್ಲಿನಲ್ಲಿ ಕಟ್ಟಿರೋ ದೇವಸ್ಥಾನ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ.
ನೋಡಿ ಕೆತ್ತನೆಗಳು ಕೆತ್ತಿದ್ದಾರೆ ಅಲ್ಲಿ ಚಿಕ್ಕ ಚಿಕ್ಕದಾಗಿ. ನೋಡಿ ಹೇಗಿದೆ ದ್ವಾರ ಬಾಗಿಲು ಎಷ್ಟು ದೊಡ್ಡದಾಗಿದೆ ನೋಡಿ ಫ್ರೆಂಡ್ಸ್. ಸೊ ನನಗೆ ಕಾಲು ನೋವು ಬಂದುಬಿಡ್ತು. ಸೊ ಹಾಗಾಗಿ ಸಾಕ್ಸ್ ಟೈಪ್ ಏನೋ ಇತ್ತು, ರಾಜುಗೆ ಕಾಲು ನೋವು ಬಂದರೆ ಹಾಕ್ಕೊಳ್ಳೋಕ್ಕೆ ಡಾಕ್ಟ್ರು ಸಜೆಸ್ಟ್ ಮಾಡಿದರು. ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹೇಗಿದೆ. ಇದನ್ನು ಹೊರಗಡೆ ಫ್ರೆಂಡ್ಸ್, ಒಳಗಡೆ ಇನ್ನೂ ದೊಡ್ಡದಾಗಿದೆ. ವೆದರ್ ಕೂಡ ತುಂಬ ಕೂಲಾಗಿ ಚೆನ್ನಾಗಿತ್ತು ಫ್ರೆಂಡ್ಸ್. ನಮಗೆ ಎಲ್ಲೂ ತುಂಬ ಬಿಸಿಲು ಮಳೆ ಆ ಥರ ಏನೂ ಅನಿಸ್ಲಿಲ್ಲ. ನಾವು ಹೋಗಿದ್ದು ಈ 3 ದಿನ ಟ್ರಿಪ್ಪಲ್ಲಿ ಒಂದು ದಿವಸ ನೈಟ್ ಮಳೆ ಬಂದಿತ್ತು, ಅಂದರೆ ನಾವು ರೂಮಲ್ಲಿದ್ದಾಗ. ಇನ್ನೊಂದು ದಿವಸ ಬಂದುಬಿಟ್ಟು 3rd ಡೇ ಲಾಸ್ಟ್ ಡೇ ನಾವು ಅರುಣಾಚಲಮ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಒಂದು 5-10 ಮಿನಿಟ್ಸ್ ಮಳೆ ಬಂತು ಅಷ್ಟೇ. ಇನ್ನೆಲ್ಲೂ ನಮಗೆ ಮಳೆ ಪ್ರಾಬ್ಲಮ್ ಆಗಲಿಲ್ಲ. ವೆದರ್ ಕೂಡ ಬಿಸಿಲು ಇರಲಿಲ್ಲ, ಒಂಥರ ಕೂಲಾಗಿತ್ತು. ಡ್ರೈವಿಂಗ್ ಮಾಡೋಕ್ಕಾಗಲಿ ಟ್ರಾವೆಲ್ ಮಾಡೋಕ್ಕಾಗಲಿ ಚೆನ್ನಾಗಿ ಅನಿಸ್ತಿತ್ತು. ದೇವಸ್ಥಾನ ಕೂಡ ನೋಡೋಕ್ಕೆ ಮಧ್ಯಾಹ್ನ ಟೈಮ್ ಬಂದರೂ ಕೂಡ ಎಷ್ಟು ಚೆನ್ನಾಗಿ ಅನಿಸ್ತಾಯಿತ್ತು. ನೋಡಿ ವೆದರ್ ಹೇಗಿದೆ, ಕೂಲಾಗಿದೆ. ನೋಡಿ ಇಲ್ಲಿ ಮೇಲೆಲ್ಲ ಕೆತ್ತನೆ ಥರ, ಅಂದರೆ ಪೇಂಟಿಂಗ್ ಏನೋ ಮಾಡಿದ್ದಾರೆ. ತೋರಿಸ್ತೀನಿ ನೋಡಿ ಹೇಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೇಮ್ ಇಲ್ಲೂ ಕೂಡ ಒಳಗಡೆ ಎಲ್ಲ ವೀಡಿಯೋ ಮಾಡೋಂಗಿಲ್ಲ. ಸೊ ಹೊರಗಡೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಎಷ್ಟು ದೊಡ್ಡದಾಗಿದೆ ಅಂದರೆ, ಇನ್ನು ಒಳಗಡೆ ಎಲ್ಲ ಹೋದರೆ ಇನ್ನೂ ತುಂಬ ದೂರ ನಡಿಬೇಕಿತ್ತು. ನಾವು ಬರೀ ಮೇಯ್ನ್ ದೇವರು ಒಂದು ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ನೋಡಿ ಫ್ರೆಂಡ್ಸ್, ಇಲ್ಲಿ 12 ಗಂಟೆ ಕ್ಲೋಸ್ ಆದರೆ 5 ಗಂಟೆ, ಅಂದರೆ 5 ಗಂಟೆ ನಾವು ವೆಯ್ಟ್ ಮಾಡಬೇಕು ಏನಾದರೂ ಮಿಸ್ ಮಾಡ್ಕೊಂಡಿದ್ರೆ. ನೋಡಿ ಅಲ್ಲಿ ಒಬ್ಬರು ಲೇಡಿ ಹೇಳಿದ್ರು ವೀಡಿಯೋ ಮಾಡೋಂಗಿಲ್ಲ ಅಂತ, ಹಾಗಾಗಿ ಮಾಡಲಿಲ್ಲ. ದೇವ್ರ ದರ್ಶನ ಮಾಡಿ ಅಲ್ಲೇ ಪಕ್ಕದಲ್ಲಿರುವಂಥ ಒಂದು ಹೋಟೆಲಲ್ಲಿ ನಾವು ಊಟ ಮಾಡೋದಕ್ಕೆ ಹೊರಟ್ವಿ ಫ್ರೆಂಡ್ಸ್. ಆಲ್ರೆಡಿ 12 ಗಂಟೆ ಆಗಿತ್ತು, ನಾವು ತಿಂಡಿ ಕೂಡ ಮಾಡಿರಲಿಲ್ಲ. ಸರಿ ಆಯಿತು ಊಟ ಮಾಡ್ಕೊಂಡು ಹೊರಡೋಣ ಅಂದ್ಬಿಟ್ಟು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು 1 ಗಂಟೆ ಅಷ್ಟೊತ್ತಿಗೆ ನೆಕ್ಸ್ಟ್ ಪ್ಲೇಸ್ ನೋಡೋದಕ್ಕೆ ಹೊರಟ್ವಿ. ಆ್ಯಕ್ಚುಲಿ ನಾವು ನೋಡಬೇಕು ಅಂದ್ಕೊಂಡಿದ್ದು ಅರುಣಾಚಲಮ್ಮು. ನಮಗೆ ಗೊತ್ತಿರೋರೊಬ್ಬರು ಅರುಣಾಚಲಮಿಂದ ಒಂದು 40 ನಿಮಿಷ ಡಿಸ್ಟೆನ್ಸಲ್ಲಿ ಒಂದು ಒಳ್ಳೆ ದೇವಸ್ಥಾನ ಇದೆ, ನೋಡ್ಕೊಬನ್ನಿ ಅಂತ ಹೇಳಿದರು. ಚಿದಂಬರಮಿಂದ 2.5 ಗಂಟೆ ಜರ್ನಿ, ಅಂದ ವೇನೆ ನಮಗೆ ಸಿಗುತ್ತೆ. ಸರಿ ಆಯಿತು ನೋಡ್ಕೊಂಡು ಹೋಗೋಣ ಅಂತ ಹೊರಟ್ವಿ. ಆ ಒಂದು ದೇವಸ್ಥಾನ ಈ ಆದಿರಂಗ ಮಧ್ಯರಂಗ ಅಂತ್ಯರಂಗ ಅಂತ ಏನು ಹೇಳ್ತಾರೋ ಅದೇ ಥರ ಇದು ಕೂಡ ಒಂದು ತುಂಬ ಮುಖ್ಯವಾದ ದೇವಸ್ಥಾನ ಅಂತ ಹೇಳಿದರು. ಅಲ್ಲಿ ಶ್ರೀ ರಂಗನಾಥ ಸ್ವಾಮಿ ನೆಲೆಸಿದ್ದಾರೆ ಫ್ರೆಂಡ್ಸ್. ಆ ದೇವಸ್ಥಾನದ ಹೆಸರು ಬಂದುಬಿಟ್ಟು ಶ್ರೀ ಆದಿ ತಿರುವರಂಗಂ ಅಂದ್ಬಿಟ್ಟು. ನೀವು ಸರ್ಚ್ ಮಾಡಿ ನೋಡಿ, ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಡಿಸ್ಟೆನ್ಸ್ ಎಲ್ಲ ಸಿಗುತ್ತೆ. ಅರುಣಾಚಲಮ್ಗೆ ಹೋಗೋರು ಆರಾಮ್ಸೆ ಈ ದೇವಸ್ಥಾನವನ್ನು ನೋಡ್ಬೋದು ಫ್ರೆಂಡ್ಸ್. ನೋಡಿ ಮಳೆ ಮಾತ್ರ ನಮಗೆಲ್ಲೂ ತೊಂದರೆ ಕೊಟ್ಟಿರಲಿಲ್ಲ. ಇಲ್ಲಿ ಒಂದು 10 ಮಿನಿಟ್ಸ್ ತುಂಬ ಜೋರು ಮಳೆ ಬಂತು ಫ್ರೆಂಡ್ಸ್, ಬಟ್ ನಮಗೇನು ತೊಂದರೆ ಆಗಲಿಲ್ಲ. ಆರಾಮ್ಸೆ ನಾವು ಬಂದು ತಲುಪಿದ್ವಿ ದೇವಸ್ಥಾನಕ್ಕೆ. ನೋಡಿ ಇದೇ ಆ ದೇವಸ್ಥಾನ. ಇಲ್ಲಿ ರಂಗನಾಥ ಸ್ವಾಮಿ ದೇವರಿಗೆ ಪೂಜೆಯನ್ನು ಮಾಡ್ತಾರೆ ಫ್ರೆಂಡ್ಸ್. ರಂಗನಾಥ ಸ್ವಾಮಿಯ ಒಂದು ಗರ್ಭಗುಡಿಯನ್ನು ಇಲ್ಲಿ ಕ್ಲೋಸ್ ಮಾಡಿದರು, ಯಾಕೆಂದರೆ ಇಲ್ಲಿ ಪುನರ್ನಿರ್ಮಾಣದ ಕೆಲಸಗಳು ನಡೀತಾ ಇತ್ತು. ಹಾಗಾಗಿ ಅದೇ ಥರ ಒಂದು ಚಿಕ್ಕದಾದ ಒಂದು ಮೂರ್ತಿಯನ್ನು ಇಟ್ಟು ಪೂಜೆ ಮಾಡ್ತಾಯಿದ್ರು. ನಮಗೆ ಮೂಲ ದೇವ್ರನ್ನ ದರ್ಶನ ಆಗಲಿಲ್ಲ. ಆದರೂ ಕೂಡ ಈ ರಂಗನಾಥ ಸ್ವಾಮಿ ದೇವರಂದರೆ ತುಂಬ ದೊಡ್ಡದಾಗಿರುತ್ತೆ ಅಲ್ವಾ ಫ್ರೆಂಡ್ಸ್. ಇಲ್ಲಿ ಅದೇ ಥರದ ಒಂದು ಪುಟ್ಟ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡ್ತಾಯಿದ್ರು, ಇನ್ನೊಂದು ಪ್ಲೇಸಲ್ಲಿ ಇಟ್ಟು. ಅದು ನೋಡೋದಕ್ಕೆ ತುಂಬ ಕ್ಯೂಟಾಗಿತ್ತು. ಅದನ್ನ ನೋಡು ಕೂಡ ನಮಗೆ ಖುಷಿ ಆಯಿತು. ಎಷ್ಟು ಚಿಕ್ಕದಾಗಿ ಮಲಗಿರೋಂಥ ಒಂದು ರಂಗನಾಥ ಸ್ವಾಮಿನ ನೋಡಿ ಇನ್ನೊಂದು ರೀತಿ ನಮಗೆ ಖುಷಿ ಆಯಿತು. ಅದಾದ ನಂತರ ನಾವು ನೋಡಿ ಇಲ್ಲಿ ದೊಡ್ಡ ಒಂದು ಮರ ಕೂಡ ಇದೆ ಒಳಗಡೆ. ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಇರೋದ್ರಿಂದ ಅಷ್ಟು ಸ್ವಲ್ಪ ನೀಟ್ ಇಲ್ಲ, ಅಂದರೆ ಧೂಳು ಎಲ್ಲ ಇದೆ. ಪರವಾಗಿಲ್ಲ. ಏನು ದೇವರು ನಮಗೆ ದರ್ಶನ ಕೊಡಬೇಕು ಅಂತ ಇತ್ತೋ ಆ ಭಾಗ್ಯನ ನಾವು ಇಲ್ಲ ನೋಡಲೇಬೇಕು ಅಂದರೆ ನೋಡೋಕ್ಕಾಗುತ್ತಾ? ಏನು ನಮ್ಮ ಅದೃಷ್ಟದಲ್ಲಿ ಬರೆದಿರುತ್ತೋ ಅಷ್ಟೇ. ಹಾಗಾಗಿ ಅದೇ ಒಂದು ಕ್ಯೂಟ್ ರಂಗನಾಥ ಸ್ವಾಮಿ ದೇವ್ರನ್ನ ದರ್ಶನ ಮಾಡಿಕೊಂಡು ನಾವು ಹೊರಟ್ವಿ. ಇಲ್ಲಿ ಒಂದೇನು ಅಂದರೆ ಚಿದಂಬರಮಲ್ಲಿ ತುಂಬ ಜನ ಭಿಕ್ಷುಕರಿದ್ದರು ಫ್ರೆಂಡ್ಸ್. ತುಂಬ ಇಲ್ಲ, ಅವ್ರು ಚೆನ್ನಾಗೇ ಇದ್ದಾರೆ ನೋಡೋದಕ್ಕೆ, ಎಲ್ಲ ಕೈ ಕಾಲು ಎಲ್ಲ ಚೆನ್ನಾಗಿದೆ. ಆದರೂ ತುಂಬ ಇರಿಟೇಟ್ ಮಾಡಿ ಭಿಕ್ಷೆ ಬೇಡ್ತಾಯಿದ್ರು. ಅದು ನಂಗೆ ತುಂಬ ಇಷ್ಟ ಆಗಲಿಲ್ಲ.
ಆದರೆ ಇಲ್ಲೂ ಒಬ್ಬ ಅಜ್ಜಿ ಇದ್ದರು, ತುಂಬ ವಯಸ್ಸಾಗಿತ್ತು ಅಜ್ಜಿ. ಆ ಅಜ್ಜಿ ಒಂದು ಸಲ ಹಿಂಗೆ ಕೇಳಿದ್ರು. ನಾನು ವೀಡಿಯೋ ಮಾಡ್ತಾಯಿದ್ದೆ, ಆ ಕಡೆ ಅಷ್ಟು ಗಮನ ಕೊಡಲಿಲ್ಲ. ಪಾಪ ಅಜ್ಜಿ ಸುಮ್ಮನಾಗ್ಬಿಟ್ರು. ಆಮೇಲೆ ನನಗೆ ಆ ಅಜ್ಜಿ ನೋಡಿ ತುಂಬ ಬೇಜಾರಾಯಿತು. ಸರಿ ಅಂತ ನನ್ನ ಕೈಲಾದಷ್ಟು ನಾನು ಅಮೌಂಟನ್ನ ಕೊಟ್ಟೆ. ಬಟ್ ಆ ಅಜ್ಜಿ ಎಷ್ಟು ಸಾಧುವಾಗಿ ಭಿಕ್ಷೆ ಬೇಡ್ತಾಯಿದ್ರು. ಒಂದು ಕೇಳೋದ್ರಲ್ಲೂ ಅವ್ರಿಗೆ ಸಂಕೋಚ ಇರುತ್ತೆ. ಕೈಲಾಗಿಲ್ಲ ಅಂದರೂ ಆ ಅಜ್ಜಿ ಎಷ್ಟು ಸಂಕೋಚದಿಂದ ಕೇಳ್ತಾಯಿದ್ರು. ಬಟ್ ಚಿದಂಬರಂನಲ್ಲಿ ಕೈಕಾಲು ಚೆನ್ನಾಗಿದೆ, ಇನ್ನೂ ಎಂಗೇಜು, ಆದರೂ ಭಿಕ್ಷೆ ಬೇಡ್ತಾಯಿದ್ರು. ಅದೊಂದು ನಂಗೆ ಬೇಜಾರಾಯಿತು. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ನದಿ ಕೂಡ ಹರಿತಾ ಇದೆ, ಚಿಕ್ಕದಾಗೆ ಹರಿತಾ ಇದೆ. ನೋಡಿ ಇಲ್ಲಿ ಸುತ್ತಮುತ್ತ ಯಾವ್ಯಾವ ಪ್ಲೇಸ್ ಇದೆ ಅಂತ ಒಂದು ಬೋರ್ಡನ್ನು ಹಾಕಿದ್ದಾರೆ. ರಾಜು ಅದನ್ನು ನೋಡ್ತಾಯಿದ್ರು. ನಮಗೇನು ಅಂದರೆ ತುಂಬ ವಯಸ್ಸಾಗಿದ್ದರೆ ಹ್ಯಾಂಡಿಕ್ಯಾಪ್ಟ್ಗಳಿಗೆ ಮಾತ್ರ ನಾವು ಹೆಲ್ಪ್ ಮಾಡ್ತೀವಿ. ಅಥವಾ ಏನಾದರೂ ಫುಡ್ ಇದ್ದರೆ ಅದನ್ನು ಕೊಡಿಸೋದು, ಅಥವಾ ನಮ್ಮ ಹತ್ರ ಏನಾದರೂ ಫುಡ್ ಐಟಮ್ ಇದ್ದರೆ ಅದನ್ನು ಕೊಡೋದು ಮಾಡ್ತೀವಿ ಫ್ರೆಂಡ್ಸ್. ಚೆನ್ನಾಗಿರೋರು ಭಿಕ್ಷೆ ಬಿಡಿದ್ರೆ ನಾವು ಆಲ್ಮೋಸ್ಟ್ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಹೋಗಲ್ಲ. ಆ ಅಜ್ಜಿ ನೋಡಿ ನಂಗೆ ತುಂಬಾ ನೋವಾಯಿತು. ವಯಸ್ಸಾಗಿರೋ ಅಜ್ಜಿ ಕೊಟ್ಟಿರೋ ದುಡ್ಡನ್ನ ಸೀರೆ ಗಂಟಲ್ಲಿ ಎಷ್ಟು ಜೋಪಾನವಾಗಿ ಕಟ್ಟಿ ಇಟ್ಕೊಳ್ತಿದ್ರು. ಯಾಕೆ ಹಿಂಗೆ ವಯಸ್ಸಾದವ್ರಿಗೆ ಹೀಗಾಗುತ್ತೆ, ಯಾಕೆ ಮನೇಲಿ ನೋಡ್ಕೊಳಲ್ಲ, ಅಥವಾ ಏನು ಪರಿಸ್ಥಿತಿ ಇರುತ್ತೋ ಗೊತ್ತಿಲ್ಲ. ಆ ಅಜ್ಜಿ ಎಷ್ಟು ಸಂಕೋಚದಿಂದ ಕೇಳ್ತಾಯಿದ್ರು. ಅದು ನೋಡೇ ನನಗೆ ತುಂಬ ನೋವಾಯಿತು ಫ್ರೆಂಡ್ಸ್. ಸರಿ ಆಯಿತು, ನಾವು ಆ ಪ್ಲೇಸ್ ನೋಡಿಬಿಟ್ಟು ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ನೋಡೋಣ ಅಂತ ಹೊರಟ್ವಿ. ಆ ಪ್ಲೇಸ್ ನೇಮ್ ಬಂದುಬಿಟ್ಟು ಶ್ರೀ ಉಲಗಲಂತ ಪೆರುಮಾಳ್ ಟೆಂಪಲ್ ಅಂದ್ಬಿಟ್ಟು. ಇದು ತಿರುಕೊಯ್ಲೂರಿನಲ್ಲಿದೆ ಫ್ರೆಂಡ್ಸ್. ಇದು ಕೂಡ ಅರುಣಾಚಲಂನಿಂದ 45 ಮಿನಿಟ್ಸ್ ಆಗುತ್ತೆ. ಇದು ಕೂಡ ವಿಷ್ಣು ದೇವಸ್ಥಾನ. 108 ವಿಷ್ಣು ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು ಫ್ರೆಂಡ್ಸ್. ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ, ಇಲ್ಲಿ ತಮಿಳುನಾಡಿನಲ್ಲಿರುವಂತಹ 3ನೇ ಅತಿ ಎತ್ತರದ ಗೋಪುರ ಈ ದೇವಸ್ಥಾನ ಹೊಂದಿದೆ ಫ್ರೆಂಡ್ಸ್. 192 ಅಡಿಯಷ್ಟು ಉದ್ದದಷ್ಟು ಗೋಪುರವನ್ನು ಈ ದೇವಸ್ಥಾನ ಹೊಂದಿದೆ. ಇಲ್ಲಿ ಇರುವಂತಹ ವಿಷ್ಣುವಿನ ದೇವಸ್ಥಾನ ಈ ವಾಮನ ಅವತಾರವಾಗಿ ಕಾಣಿಸಿಕೊಂಡಂತಹ, ಅಂದರೆ ಬಲಿಚಕ್ರವರ್ತಿಗೆ ವಾಮನ ಅವತಾರದಲ್ಲಿ ವಿಷ್ಣು ಕಾಣಿಸ್ಕೊಂಡಂತಹ ಒಂದು ಸ್ಥಳ ಇದಾಗಿದೆ ಅಂತ ಒಂದು ಇಲ್ಲಿ ಪುರಾಣಗಳ ಪ್ರಕಾರ ಇತಿಹಾಸವನ್ನು ಹೊಂದಿದೆ ಫ್ರೆಂಡ್ಸ್. ಇದು ಕೂಡ ನಮಗೆ ಗೊತ್ತಿರೋ ಒಬ್ಬರು ಈ ಪ್ಲೇಸ್ ನೋಡ್ಕೊಬನ್ನಿ ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗಾಗಿ ನಮಗಿನ್ನ ಟೈಮ್ ಇತ್ತು, ಪರವಾಗಿಲ್ಲ ಅರುಣಾಚಲಂ ಇನ್ನು ಲಾಸ್ಟ್ ಒಂದು ಪ್ಲೇಸ್ ನೋಡ್ಕೊಂಡು ಹೋದರೆ ಆಯಿತು ಅಂತ ನಾವು ಇಲ್ಲಿಗೆ ಭೇಟಿ ಕೊಟ್ವಿ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಇದರದ ಒಂದು ಬಲಗಾಲು ಏನು ವಾಮನ ಅವತಾರದಲ್ಲಿ ಹಿಂಗೆ ಕಾಲನ್ನು ಹಿಂಗೆ ಇಡೋ ಒಂದು ದೃಶ್ಯ ಇದೆಯೋ, ಅದೇ ಥರ ಇದು ತುಂಬ ಎತ್ತರದಲ್ಲಿ ತುಂಬ ದೊಡ್ಡದಾಗಿದೆ ಒಂದು ಮೂಲ ವಿಗ್ರಹ. ನೋಡೋಕ್ಕೆ ತುಂಬ ಚೆನ್ನಾಗಿದೆ ವಿಷ್ಣು ದೇವರು. ನೀವು ಖಂಡಿತ ಅರುಣಾಚಲಂಗೆ ಹೋದರೆ ಈ ಒಂದು ಪ್ಲೇಸ್ಗೆ ಮಿಸ್ ಮಾಡ್ದಲೇ ಹೋಗಿ ಫ್ರೆಂಡ್ಸ್. ನೋಡಿ ಹೇಗಿದೆ ಗೋಪುರ, ಎಷ್ಟು ದೊಡ್ಡದಾಗಿದೆ ನೋಡಿ ಫ್ರೆಂಡ್ಸ್, ಹೇಗಿದೆ ಗೋಪುರ. ಈ ತಮಿಳ್ನಾಡಲ್ಲಿ ಎಷ್ಟೆಷ್ಟು ದೊಡ್ಡ ಗೋಪುರಗಳು, ಎಷ್ಟೆಷ್ಟು ದೊಡ್ಡ ದೇವಸ್ಥಾನಗಳು. ಅಪ್ಪ, ನಮಗಂತೂ ನೋಡಿ ಕಾಲೇ ನೋವು ಬಂದುಬಿಡ್ತು ಓಡಾಡಿ. ಅವರು ಕಟ್ಟಬೇಕಾದ್ರೆ ಎಷ್ಟು ಪೇಷನ್ಸಿಂದ ಕಟ್ಟಿರ್ತಾರೆ ನೋಡಿ. ಮಳೆ ಬಂದಿದ್ದರಿಂದ ಎಲ್ಲ ಸ್ವಲ್ಪ ನೆಂದಿತ್ತು. ಇಲ್ಲಿ ಸ್ವಲ್ಪ ಕಾರ್ ಪಾರ್ಕ್ ಮಾಡೋದಕ್ಕೆ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅಂದರೆ ಸ್ವಲ್ಪ ಮಳೆ ಬಂದು ಓಡಾಡೋದು ಕೂಡ ತುಂಬ ಚಿಕ್ಕ ರೋಡೇ ಅದು. ಹಾಗಾಗಿ ಒಂದು ಸ್ವಲ್ಪ ಟೈಮಲ್ಲಿ ವೇಸ್ಟ್ ಆಯಿತು ನಮಗೆ. ನೋಡಿ, ಇದೆ ಆ ದೇವಸ್ಥಾನ. ಇಲ್ಲೂ ಸಹ ಸೇಮ್, ಒಳಗಡೆ ತೆಗಿಯೋಂಗಿಲ್ಲ, ವೀಡಿಯೋ ಮಾಡೋಂಗಿಲ್ಲ, ಫೋಟೋ ತೆಗಿಯೋಂಗಿಲ್ಲ. ಸುತ್ತಮುತ್ತ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ. ಬಟ್ ಮೂಲ ವಿಗ್ರಹ ಮಾತ್ರ ತುಂಬಾ ಅದ್ಭುತವಾಗಿದೆ ಫ್ರೆಂಡ್ಸ್. ಖಂಡಿತ ನೀವು ಒಮ್ಮೆ ಭೇಟಿ ಕೊಡಿ. ಅರುಣಾಚಲಂಗೆ ಹೋದರೆ ಈ 2 ದೇವಸ್ಥಾನಗಳು ಕೂಡ ಹತ್ತತ್ರನೇ ಇದೆ. ಆರಾಮ್ಸೆ ನೀವು 2 ದೇವಸ್ಥಾನಗಳು ನೋಡ್ಕೊಂಬರ್ಬೋದು. ಚಿದಂಬರಂಗೆ ಹೋದರೂ ಕೂಡ ನೀವು ಅರುಣಾಚಲಂ ಪ್ಲ್ಯಾನ್ ಮಾಡಿದರೆ ಮಧ್ಯದಲ್ಲಿ 2 ದೇವಸ್ಥಾನ ನೋಡ್ಕೊಂಬರ್ಬೋದು ಆರಾಮಾಗಿ. ನೋಡಿ, ಇಲ್ಲೂ ಕೂಡ ತುಂಬ ದೊಡ್ಡ ಕಂಬಗಳು. ದೇವಸ್ಥಾನ ಅಂತೂ ತುಂಬ ದೊಡ್ಡದಾಗಿ ಚೆನ್ನಾಗಿದೆ ಫ್ರೆಂಡ್ಸ್. ಎಷ್ಟೋ ಜನಕ್ಕೆ ಈ ದೇವಸ್ಥಾನಗಳು ಇಲ್ಲಿ ಇರೋದೇ ಗೊತ್ತಿರಲ್ಲ. ನಮಗೆ ಹೇಳಿದಂಥವ್ರು ತಮಿಳ್ನಾಡಿನವರಾಗಿದ್ದರಿಂದ ಅವ್ರಿಗೆ ಈ ವಿಷಯ ಗೊತ್ತಿತ್ತು. ಹಾಗಾಗಿ ಅವ್ರು ನಮಗೆ ಹೇಳಿದ್ರು. ಸರಿ ಆಯಿತು ನೋಡೋಣ ಅಂದ್ಬಿಟ್ಟು. ನಮಗೂ ಕೂಡ ಟೈಮ್ ಇತ್ತು. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಇಷ್ಟು ದೂರ ಮತ್ತೆ ನಾವು ಬರ್ತೀವ, ಬಂದಿದ್ದೀವಿ ನೋಡ್ಕೊಂಡು ಹೋಗ್ಬಿಡೋಣ ಬಿಡು ಅಂದ್ಬಿಟ್ಟು
ನಾವು 2 ದೇವಸ್ಥಾನ ಮತ್ತು ನಮ್ಮ ಲಿಸ್ಟಲ್ಲಿ ಇರಲಿಲ್ಲ 2 ದೇವಸ್ಥಾನಗಳು ನೋಡಿಕೊಂಡು ನಂತರ ನಾವು ಅರುಣಾಚಲಂಗೆ ಹೊರಟ್ವಿ ನೋಡೋದಕ್ಕೆ. ನೋಡಿ ಹೇಗಿದೆ. ಎಷ್ಟೇ ಸುಸ್ತಾಗಿದ್ದರೂ ಈ ಥರ ದೊಡ್ಡ ದೇವಸ್ಥಾನಗಳು ನೋಡಿದಾಗ ಸುಸ್ತೆಲ್ಲ ಮರೆತೇ ಹೋಗಿಬಿಡುತ್ತೆ ಫ್ರೆಂಡ್ಸ್ ನನಗೆ. ನೋಡೋಣ ಇನ್ನೂ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಣ ಅನ್ನೋ ಮನಸ್ಥಿತಿ ಇರುತ್ತೆ. ಆದರೆ ಕೊನೆಗೆ ರೂಮಿಗೆ ಬಂದಾಗಲೋ ಅಥವಾ ಮನೆಗೆ ಬಂದಾಗೋ ನೋಡಿದ್ರೆ ಎಷ್ಟು ಸುಸ್ತಾಗಿರುತ್ತೆ ಅಂದರೆ ಒಂದು ಹೆಜ್ಜೆ ಇಡೋಕ್ಕೂ ಆಗಲ್ವೇನೋ ಅನ್ನೋ ಥರ ಇರುತ್ತೆ. ಅದೇ ಇನ್ನೂ ಒಂದು ದೇವಸ್ಥಾನ ನೋಡಬೇಕು ಅಂದರೆ ತುಂಬ ಇಂಟ್ರೆಸ್ಟ್ ಬಂದುಬಿಟ್ಟು ಇನ್ನೂ ಒಂದು ದೇವಸ್ಥಾನ ನೋಡೋ ಥರ ಮನಸ್ಥಿತಿ ಇರುತ್ತೆ. ಹಾಗೆ ಅಲ್ವಾ ಇವಾಗ ಮನೆಯಲ್ಲೂ ಅಷ್ಟೇ, ಹುಷಾರಿಲ್ದಾಗ ಯಾರಾದರೂ ಬಂದರೆ ಎಲ್ಲಿಲ್ಲದ ಉತ್ಸಾಹ ಬಂದ್ಬಿಟ್ಟು ಹೆಂಗೋ ಶಕ್ತಿ ಬಂದ್ಬಿಟ್ಟು ಏನೋ ಒಂದು ಮಾಡಿಕೊಡ್ತೀವಿ. ಅದೇ ನಮಗೆ ಏನಾದರೂ ಮಾಡಬೇಕು ಅಂದರೆ ಆಗ್ತಿರಲ್ಲ. ಆ ಥರ ಯಾರಿಗೇನು ಇಷ್ಟನೋ ಅದು ಖಂಡಿತ ಸುಸ್ತಾಗಿದ್ರೂ ಕೂಡ ಮಾಡ್ತೀವಿ. ಆ ಒಂದು ಹುಮ್ಮಸ್ಸು ಉತ್ಸಾಹ ದೇಹದೊಳಗಿರುತ್ತೆ, ನಾವು ಅದನ್ನು ಮನಸ್ಸಿಂದ ತಗೋಬೇಕಷ್ಟೆ. ನನಗೂ ಕೂಡ ಸಾಕಾಗ್ಬಿಟ್ಟಿತ್ತು ಅಲ್ಲೇ 3 ದಿವಸದಿಂದ ಇಷ್ಟು ದೇವಸ್ಥಾನಗಳು ಸುತ್ತಿ ಆದರೂ ಇನ್ನೂ ಒಂದು ದೇವಸ್ಥಾನ ಇದ್ದರೆ ನೋಡ್ಕೊಂಡು ಹೋಗೋಣ ಅನ್ನೋ ಮನಸ್ಸು. ಈವನ್ ರಾಜುಗೂ ಕೂಡ ಅದೇ, ಎಷ್ಟೇ ಸುಸ್ತಾಗಿದ್ರು ಒಂದು ದೇವಸ್ಥಾನ ನೋಡೋಣ ಅಥವಾ ಒಂದು ಪ್ಲೇಸ್ ಕವರ್ ಮಾಡೋಣ ಅಂದರೆ ಇಬ್ಬರಿಗೂ ಇಂಟ್ರೆಸ್ಟ್ ಇರುತ್ತೆ. ಇಬ್ಬರು ಕೂಡ ಅದನ್ನು ಕವರ್ ಮಾಡ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತೀವಿ. ಆ ಟೈಮಲ್ಲಿ ಊಟ ತಿಂಡಿ ಕಾಫಿ ಟೀ ಅಂತ ನಾವು ಟೈಮ್ ವೇಸ್ಟ್ ಮಾಡೋದೇ ಇಲ್ಲ. ಎಷ್ಟು ಸಾಧ್ಯನೋ ಅಷ್ಟು ಕವರ್ ಮಾಡೋ ಪ್ರಯತ್ನದಲ್ಲಿರ್ತೀವಿ. ಎಷ್ಟು ಚೆನ್ನಾಗಿದೆ ಅಂದರೆ ಈ ದೇವಸ್ಥಾನ ಕೆಲವ್ರಿಗೆಲ್ಲ ಗೊತ್ತೇ ಇರಲ್ಲ ಫ್ರೆಂಡ್ಸ್. ನೋಡಿ ಎಷ್ಟು ಎತ್ತರವಾಗಿದೆ ಈ ಕಂಬಗಳು, ದೇವಸ್ಥಾನಗಳು ಹೇಗಿದೆ ನೋಡಿ. ನೋಡಿ ಫ್ರೆಂಡ್ಸ್, ಇದೇ ಆ ದೇವಸ್ಥಾನದ ಒಂದು ಎಂಟ್ರೆನ್ಸು. ಇಲ್ಲಿ ದೇವರ ದರ್ಶನ ಮಾಡಬೇಕಾದ್ರೆ ಗುಂಪುಗಳನ್ನಾಗಿ ಕರೆದುಬಿಟ್ಟು ಗರ್ಭಗುಡಿಯಲ್ಲಿ ಅವರಿಗೆ ಈ ಒಂದು ದೇವರ ಹಿನ್ನೆಲೆಯನ್ನು ಇತಿಹಾಸವನ್ನು ಅರ್ಚಕರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು ಫ್ರೆಂಡ್ಸ್. ಅದು ನಂಗೆ ತುಂಬ ಇಷ್ಟ ಆಯಿತು. ತಮಿಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು, ಬಟ್ ನಮ್ಗೆ ಅರ್ಥ ಆಗದಿದ್ರು ಅವ್ರು ಹೇಳಿದ ರೀತಿ ನಂಗೆ ತುಂಬ ಇಷ್ಟ ಆಯಿತು. ಸೇಮ್ ಅದೇ ಈ ಒಂದು ಬಲಿಚಕ್ರವರ್ತಿ ಕತೆ ನಿಮಗೆಲ್ಲ ಗೊತ್ತೇ ಇದೆ. ವಿಷ್ಣುವಿನ ವಾಮನ ಅವತಾರವನ್ನು ತಾಳದಂತಹ ಒಂದು ಸ್ಥಳ ಇದಾಗಿದ್ದು, ಈ ಒಂದು ದೇವರ ಮೂರ್ತಿ ಬಲಗಾಲನ ಮೇಲೆ ಎತ್ತಿ ಹಿಡಿದು ನಿಂತಿದೆ. ತುಂಬ ದೊಡ್ಡದಾಗಿದೆ ವಿಗ್ರಹ, ತುಂಬಾ ಅದ್ಭುತವಾಗಿದೆ, ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಖಂಡಿತ ನೀವು ಅರುಣಾಚಲಂಗೆ ಹೋದರೆ ಹತ್ರನೇ ಇದೆ, ಈ ಒಂದು ಪ್ಲೇಸ್ಗೆ ನೀವು ಭೇಟಿ ಕೊಡಬೇಕಾಗಿ ನಾನು ಕೇಳ್ಕೊಳ್ತೀನಿ. ತುಂಬ ಇಷ್ಟ ಆಗುತ್ತೆ, ಚೆನ್ನಾಗಿದೆ ಇಲ್ಲಿ ದೇವರ ಒಂದು ವಿಗ್ರಹ. ಇದಾದ ನಂತರ ನಾವು ಅರುಣಾಚಲಂಗೆ ಹೊರಟ್ವಿ ಫ್ರೆಂಡ್ಸ್. ಅರುಣಾಚಲಂನಲ್ಲಿರುವಂತಹ ಅರುಣಾಚಲೇಶ್ವರದ ಬಗ್ಗೆ ಎಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಗಿರಿ ಪ್ರದಕ್ಷಿಣೆಯನ್ನು ಮಾಡ್ತಾರೆ. 14 ಕಿಲೋಮೀಟರ್ ದೂರ ಇದ್ದರೂ ಕೂಡ ಎಲ್ಲರೂ ಒಂದು ಗಿರಿ ಪ್ರದಕ್ಷಿಣೆ ಮಾಡಿ ದೇವರ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ನಮಗೂ ಕೂಡ ಗಿರಿ ಪ್ರದಕ್ಷಿಣೆ ಮಾಡೋದು ಇಷ್ಟ ಇತ್ತು. ಬಟ್ ಇಷ್ಟೆಲ್ಲ ಸುತ್ತಾಟ ಮಾಡಿಕೊಂಡು ಓಡಾಡಿ ಕಾಲು ನೋವು ಬಂದುಬಿಟ್ಟಿತ್ತು, ಟೈಮ್ ಕೂಡ ಇರಲಿಲ್ಲ. ಸರಿ ಆಯಿತು, ಇನ್ನೊಮ್ಮೆ ಆ ದೇವ್ರೇನಾದರೂ ಆ ಒಂದು ಭಾಗ್ಯ ಕೊಟ್ಟರೆ ಪ್ರಯತ್ನ ಮಾಡೋಣ ಬಿಡು ಅಂದ್ಬಿಟ್ಟು ನಾವು ಜಸ್ಟ್ ಹಾಗೆ ದರ್ಶನ ಮಾಡ್ಕೊಂಡು ಹೊರಡೋಣ ಅಂದ್ಬಿಟ್ಟು ಹೊರಟ್ವಿ. ನೋಡಿ ಆಲ್ಮೋಸ್ಟ್ ಬಂದಿದ್ದೀವಿ. ಅರುಣಾಚಲೇಶ್ವರನ ಒಂದು ನೆಲೆಸಿರುವಂತಹ ಒಂದು ಬೆಟ್ಟ ಇದಾಗಿದೆ ನೋಡಿ, ಕಾಣಿಸ್ತಾ ಇದೆ ಅನಿಸುತ್ತೆ ದೂರದಲ್ಲಿ ನಿಮಗೆ. ಇಲ್ಲಿ ಒಂದೇನಾಯಿತು ಅಂದರೆ ಫ್ರೆಂಡ್ಸ್, ನಾವು ಕಾರ್ ಪಾರ್ಕ್ ಮಾಡೋದಕ್ಕೆ ನಮಗೆ ಎಲ್ಲೂ ಜಾಗ ಸಿಗಲಿಲ್ಲ. ಸರಿ ಅಲ್ಲಿ ಮಾಡೋಣ ಇಲ್ಲಿ ಮಾಡೋಣ ಅಂತ ಹಂಗೆ ಹೋಗ್ತಾ ಕಾರಲ್ಲೇ ನಾವು ಒಂದು ಸುತ್ತು ಪ್ರದಕ್ಷಿಣೆಯನ್ನು ಮಾಡಿಬಿಟ್ವಿ. ಒಂದು ರೀತಿ ಚೆನ್ನಾಗಿತ್ತು, ಒಂದು ರೀತಿ ಸುಮ್ಮನೆ ಸುತ್ತಿದ್ವಿ ಅನಿಸ್ತು 14 ಕಿಲೋಮೀಟರ್. ಬಟ್ ಆದರೂ ಆ ರೀತಿನಾದರೂ ಪ್ರದಕ್ಷಿಣೆ ಆಯಿತು ಅಂತ ನಾನು ಅಂದ್ಕೊಂಡೆ. ನಂತರ ಅಲ್ಲಿ ದೇವಸ್ಥಾನದ ಹತ್ರ ನಮಗೆ ಪಾರ್ಕಿಂಗ್ ಪ್ರಾಬ್ಲಮ್ ಇತ್ತು, ಸಿಗಲಿಲ್ಲ. 1-1.5 ಕಿಲೋಮೀಟರ್ ದೂರದಲ್ಲಿ ಯಾವುದೋ ಗಾಂಧಿ ಪಾರ್ಕ್ ಅಂತ ಇತ್ತು, ಅಲ್ಲೇ ನಾವು ವೆಹಿಕಲ್ನ ಪಾರ್ಕ್ ಮಾಡಿ ಅಲ್ಲಿಂದ ನಾವು ಆಟೋದಲ್ಲಿ ಹೋದ್ವಿ ಫ್ರೆಂಡ್ಸ್. ತುಂಬ ಸುಸ್ತಾಗಿತ್ತು, ನಡೆಯೋ ಅಷ್ಟು ಟೈಮೂ ಇರಲಿಲ್ಲ, ತುಂಬ ಶಕ್ತಿನೂ ಇರಲಿಲ್ಲ. ಹಾಗಾಗಿ ಸರಿ ಅಂತ ಆಟೋದಲ್ಲೇ ಹೊರಟ್ವಿ. ನೋಡಿ ಅರುಣಾಚಲೇಶ್ವರ ನೆಲೆಸಿರುವಂಥ ಒಂದು ಸ್ಥಳ ಹೇಗಿದೆ ನೋಡಿ.
ಈ ಪ್ಲೇಸ್ ನೇಮ್ ಬಂದು ಎಲ್ಲರಿಗೂ ಗೊತ್ತಿರುತ್ತೆ, ತಿರುವಣ್ಣಾಮಲೈ ಅಂದ್ಬಿಟ್ಟು. ಹಾಗೆ ಇದು ಪಂಚಭೂತ ಲಿಂಗಗಳಲ್ಲಿ ಇದು ಒಂದು ಕೂಡ ಅಗ್ನಿಲಿಂಗ. ಇದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನಾವಂತೂ ಮೂರು ಸಲ ದರ್ಶನ ಮಾಡಿದ್ವಿ, ತುಂಬ ಖುಷಿ ಆಯಿತು. ನೋಡಿ ಇಲ್ಲಿ ಎಲ್ಲ ಸ್ವಲ್ಪ ಮಳೆ ಬಂದುಬಿಟ್ಟು ಸ್ವಲ್ಪ ಒಂಥರ ರೋಡೆಲ್ಲ ಸ್ವಲ್ಪ ಕೊಚ್ಚೆ ಥರನೇ ಇತ್ತು. ಅಲ್ಲಿ ನಾವು ಕಾರ್ ಪಾರ್ಕ್ ಮಾಡಿದ್ದ ಹತ್ರ ಅಂತೂ ತುಂಬಾ ಒಂಥರ ನೀರು ತುಂಬಿಟ್ಟಿತ್ತು ಫ್ರೆಂಡ್ಸ್, ಅಲ್ಲೆಲ್ಲ ಸ್ವಲ್ಪ ಸರಿ ಅಂತ ಅಂದ್ಬಿಟ್ಟು ನಾವು ಅಲ್ಲೇ ಪಾರ್ಕ್ ಮಾಡಿ ನೋಡಿ ಆಟೋದಲ್ಲಿ ಹೊರಟ್ವಿ. ಆಟೋ ಅಣ್ಣ ತುಂಬ ಒಳ್ಳೆಯವರಿದ್ದರು. ಸುಮಾರು 80 ರೂಪೀಸ್ ಏನೋ ತೊಗೊಂಡ್ರು ಅನಿಸುತ್ತೆ. ನೋಡಿ ಇದೇ ಅರುಣಾಚಲೇಶ್ವರ ದೇವಸ್ಥಾನ, ಅಗ್ನಿಲಿಂಗ. ಇದು ಪಂಚಭೂತ ಲಿಂಗಗಳಲ್ಲಿ ಇದು ಒಂದು. ತುಂಬ ಪವರ್ಫುಲ್ ದೇವರು ಅಂದ್ಬಿಟ್ಟು ಎಲ್ಲರೂ ತುಂಬ ನಂಬಿಕೆ ಇಟ್ಟು ನಡ್ಕೊಳ್ತಾರೆ. ತುಂಬ ಜನ ಗಿರಿ ಪ್ರದಕ್ಷಿಣೆ ಮಾಡ್ತಾರೆ. ಸುಮಾರು 14 ಕಿಲೋಮೀಟರ್ ಆಗುತ್ತೆ ಫ್ರೆಂಡ್ಸ್. ಈ ಒಂದು ಗಿರಿ ಸುತ್ತ ಪ್ರದಕ್ಷಿಣೆ ಮಾಡಿದ್ರೆ ಈ ಅರುಣಾಚಲೇಶ್ವರನ ಒಂದು ಲಿಂಗಕ್ಕೆ ನಾವು ಪ್ರದಕ್ಷಿಣೆ ಮಾಡಿದಷ್ಟು ಖುಷಿ ಆಗುತ್ತೆ. ನೋಡಿ ಒಂದು ಬೆಟ್ಟನೇ ಲಿಂಗ ಥರ ನಾವು ಕಲ್ಪನೆ ಮಾಡ್ಕೋಬೋದು. ದೇವಸ್ಥಾನ ಕೂಡ ತುಂಬ ಚೆನ್ನಾಗಿತ್ತು. ನಾವು ಮತ್ತೆ ಟೈಮ್ ಇರಲಿಲ್ಲ, ಯಾಕೆ ಬೇಕು ಅಂದ್ಬಿಟ್ಟು 50 ರೂಪೀಸ್ ಅಷ್ಟೇ ಇತ್ತು ಟಿಕೆಟ್. ಸರಿ ಬೇಗ ದರ್ಶನ ಮಾಡೋಣ ಅಂದ್ಬಿಟ್ಟು ನಾವು ಫ್ರೀ ದರ್ಶನಕ್ಕೆ ಹೋಗಲಿಲ್ಲ, ಟಿಕೆಟ್ ತೊಗೊಂಡು ದರ್ಶನ ಮಾಡೋಕ್ಕೆ ಹೋದ್ವಿ. ಬೇಗನೆ ದರ್ಶನ ಆಯಿತು. ಸರಿ ಆಯಿತು. ಒಂದು ಸಲ ನೋಡಿದ್ದು ಸಮಾಧಾನ ಆಗಲಿಲ್ಲ. ನೋಡಿ ಫ್ರೆಂಡ್ಸ್, ಇದೇ ಒಂದು ಗೋಪುರ, ಇಲ್ಲಿ ಅರುಣಾಚಲೇಶ್ವರನ ಗೋಪುರ. ಇದು ಒಂದು ಸಲ ನೋಡಿದ್ದು ದರ್ಶನ ಮಾಡಿದ್ದು ನಮಗೆ ಸಮಾಧಾನ ಆಗಲಿಲ್ಲ. ಸರಿ ಮತ್ತೆ ಟಿಕೆಟ್ ತೊಗೊಳ್ಳೋಣ, ಇನ್ನೊಂದು ಸಲ ದರ್ಶನ ಮಾಡೋಣ ಅಂತ ಬಂದ್ವಿ. ಆದರೆ ನಮಗೆ ಅಲ್ಲೇ ಒಂದು ಸ್ವಲ್ಪ ಜಾಗ ಇತ್ತು. ಸರಿ ಆಯಿತು ಅಂತ ಹಾಗೆ ಹೋಗಿ 3 ಸಲ ದರ್ಶನ ಮಾಡ್ಕೊಬಂದ್ವಿ. ನಮಗೆ 3 ಸಲನೂ 3 ರೀತಿ ಒಂದು ದೇವರ ದರ್ಶನ ಆಯಿತು ನಮಗೆ. ಒಂದು ಫುಲ್ಲು ಅಲಂಕಾರ ಮಾಡಿದರು, ಇನ್ನೊಂದು ಮೂಲ ದೇವರು ನಮಗೆ ಕಾಣಿಸ್ತು, ಮತ್ತೊಂದು ಪಂಚೆ ಥರ ಒಂದು ಟ್ರೆಡಿಷ್ನಲಾಗಿ ಅಲಂಕಾರ ಮಾಡಿದರು. 3 ರೀತಿಯ ದರ್ಶನವನ್ನು ನೋಡಿ ನನಗೆ ಕಣ್ಣಲ್ಲಿ ನೀರೇ ಬಂದುಬಿಡ್ತು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ದರ್ಶನ ಆಯಿತು. ನೋಡಿ ಅಲ್ಲೇ ಪಕ್ಕದಲ್ಲೇ ನಾವು ಒಂದು ಹೋಟೆಲಲ್ಲಿ ಊಟ ಮಾಡಿಕೊಂಡು ನಾವು ಮನೆಗೆ ಹೊರಟ್ವಿ. ಮನೆಗೆ ಹೋಗೋ ಅಷ್ಟೊತ್ತಿಗೆ ಸುಮಾರು 2 ಗಂಟೆ ಏನೋ ಆಯಿತು. ಬಟ್ 9:30 ಆಯಿತು ನಾವು ಇಲ್ಲೇ ಎಲ್ಲ ದರ್ಶನ ಮಾಡಿ ಊಟ ಮಾಡಿ ನಾವು ಬಿಡೋ ಅಷ್ಟೊತ್ತಿಗೆ ಅರುಣಾಚಲಂನಲ್ಲೇ. ಬೆಂಗಳೂರು ಹೋಗೋ ಅಷ್ಟೊತ್ತಿಗೆ ಒಂದು 2 ಗಂಟೆನೇನೋ ಆಯಿತು. ಪರವಾಗಿಲ್ಲ, 3 ಸಲ ದರ್ಶನ ಮಾಡಿ ತುಂಬ ಖುಷಿ ಕೊಡ್ತು. ನೋಡಿ ಫ್ರೆಂಡ್ಸ್ ಹೇಗಿದೆ ಮೂಲ ಒಂದು ಗೋಪುರ ಆಗಲಿ, ಅಲ್ಲಿ ಸುತ್ತಮುತ್ತ ಹೇಗಿದೆ ನೋಡಿ. ಇಲ್ಲಿ ಲಾಸ್ಟ್ ಒಂದು ಈ ದೇವಸ್ಥಾನ ದರ್ಶನ ಮಾತ್ರ ಅದ್ಭುತವಾಗಿತ್ತು ಫ್ರೆಂಡ್ಸ್. ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಗೊತ್ತಾಗುತ್ತೆ. ನೋಡಿ ದೇವಸ್ಥಾನದಲ್ಲಿ ತಂದಿದ್ದಂತಹ ಕಾಯಿಗಳಿಂದ ಒಂದು ಕೊಬ್ಬರಿ ಮಿಠಾಯಿ ಮಾಡಿದ್ದೆ, ದೇವರ ಒಂದು ಮುಂದೆ ಇಟ್ಟು ಪೂಜೆ ಕೂಡ ಮಾಡಿದೆ. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.